ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಕೃಷ್ಣ ರುಕ್ಕು ಸೀರಿಯಲ್ಲು ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಕಲ್ಯಾಣಿ ಫೋನಲ್ಲಿ ಮಾತಾಡ್ತಿದ್ದಾಳೆ ಅವನ ಮಾಜಿ ಲವರ್ ಹತ್ರ. ಅಲ್ಲಿ ಗೋವಾದಲ್ಲಿ ವಿನಯ್ನ ಸಾಯಿಸೋಕ್ಕೆ ರೌಡಿಗಳನ್ನ ಕಳಿಸಿದ್ದು ನೀನೇನಾ ಅಂತ ಕೇಳ್ತಾ ಇದ್ದಾಳೆ. ಅದಕ್ಕೆ ಅವನು ಹೌದು ನಾನೇನೆ ಅಂತ ಹೇಳ್ತಾವನೆ. ಅದು ಹೆಚ್ಚು ಕಮ್ಮಿ ಆಗಿದ್ರೆ ನನ್ನ ತಲೆ ಮೇಲೆ ಬರ್ತಿತ್ತು, ನಿನಗಷ್ಟು ಗೊತ್ತಾಗಲ್ವಾ, ಅಲ್ಲಿಗೆ ಯಾಕೆ ಕಳಿಸಿದ್ದೆ ನೀನು ಅಂತ ಕೇಳ್ತಾ ಇದ್ದಾಳೆ. ಅದಕ್ಕೆ ನಿನಗೇನು ತೊಂದರೆ ಆಗ್ತಿರ್ಲಿಲ್ಲ ಡಾರ್ಲಿಂಗ್, ನಿನಗೇನು ತೊಂದರೆ ಆಗಲ್ಲ, ನೀನು ಆರಾಮಾಗಿರು. ನನಗೆ ದ್ವೇಷ ಇರೋದು ಕೃಷ್ಣ ವಿನಯ್ ಕೃಷ್ಣ ಮತ್ತು ಅವ್ರ ಅಪ್ಪನ ಮೇಲೆ, ನಿನ್ನ ಮೇಲಲ್ಲ ಅಂತ ಹೇಳ್ತಾನೆ. ಇದನ್ನು ಆ ಥರ ಎಲ್ಲ ಮಾತಾಡ್ತಿದ್ದಾಗ ಅದನ್ನು ರುಕ್ಕು ಕೇಳಿಸ್ಕೋತಾಳೆ. ಅವ್ಳು ಬರ್ತಾ ಇರುವಾಗ ಅವಳಿಗೆ ಕಿವಿಗೆ ಬೀಳುತ್ತೆ, ಅವಳು ಕೇಳಿಸ್ಕೊಂಡು ನೀನಿನ್ನೂ ಅವನ ಕಾಂಟ್ಯಾಕ್ಟಲ್ಲೇ ಇದೆಯಾ ನೀನು ಅಕ್ಕ, ಅವ್ನ ಕಾಂಟ್ಯಾಕ್ಟ್ ಬಿಟ್ಟಿಲ್ಲ ನೀನು ಅಂತ ಕೇಳ್ತಾಳೆ. ಅದಕ್ಕೆ ಇವಳು ಇಲ್ಲಪ್ಪ, ಯಾವ ಕಾಂಟ್ಯಾಕ್ಟು ಇಲ್ಲ, ಯಾವ ವಿಷಯನೂ ಇಲ್ಲ ಅಂತ. ಅಕ್ಕ ನಾನೆಲ್ಲ ಕೇಳಿಸ್ಕೊಂಡೆ ನೀನು ಮಾತಾಡ್ತಿದ್ದಿದ್ದ, ನೀನು ಸುಮ್ಮನೆ ಇರು, ಸುಳ್ಳು ಹೇಳಬೇಡ ಅಂತ ಹೇಳ್ತಾಳೆ. ಆವಾಗ ಸೈಲೆಂಟ್ ಆಗಿಬಿಡ್ತಾಳೆ ಇವಳು, ಏನೂ ಮಾತಾಡಲ್ಲ ಕಲ್ಯಾಣಿ. ಆದರೆ ರುಕ್ಕು ಹೇಳಕ್ಕ ನೀನು ಇನ್ನೂ ಕಾಂಟ್ಯಾಕ್ಟಲ್ಲೇ ಇದೆಯಾ ಅವ್ನ ಕಾಂಟ್ಯಾಕ್ಟಲ್ಲಿ ಅಂತ ಕೇಳ್ತಾಳೆ. ಅದಕ್ಕೂ ಮಾತಾಡಲ್ಲ, ಸುಮ್ಮನಾಗ್ತಾಳೆ. ಅಲ್ಲ ಏನಕ್ಕ ನೀನು ಕೃಷ್ಣನ ಸಾಯಿಸಬೇಕು ಮತ್ತು ಯಾರು ಬೇಡ ಅಂತ ಹೇಳ್ತೀಯ, ಕೃಷ್ಣನ ಯಾಕೆ ಸಾಯಿಸ್ಬೇಕಕ್ಕ ಅಂತ ಕೇಳ್ತಾಳೆ. ಅದಕ್ಕೂ ಮಾತಾಡಲ್ಲ ಅವಳು, ಯಾವುದಕ್ಕೂ ಮಾತೇ ಆಡಲ್ಲ, ಸುಮ್ಮನೆ ನಿಂತಿರ್ತಾಳೆ. ಆಮೇಲೆ ಈ ಕಡೆ ಇವನು ಕೃಷ್ಣ ಅವಳನ್ನು ತುಂಬ ಲವ್ ಮಾಡ್ತಿರ್ತಾನೆ ರುಕ್ಕುನ. ಹಾಗಾಗ್ಬಿಟ್ಟು ಗೋವಾದಲ್ಲಿ ಅವಳನ್ನು ಕೇಳಿಕೊಂಡು ಅವಳು ಒಪ್ಪಲಿಲ್ಲ. ಹಾಗಾಗಿ ಅಲ್ಲಿಂದ ವಾಪಸ್ ಇಲ್ಲಿಗೆ ಬಂದಿದ್ದಾರೆ. ಇಲ್ಲಿ ಈ ಅಣ್ಣನ್ನು ಕೂರಿಸ್ಕೊಂಡು ಮತ್ತು ಅಲ್ಲಿಗೆ ತಮ್ಮನೂ ಬರ್ತಾನೆ. ತಮ್ಮನೂ ಹೊಸ್ದಾಗಿ ಎಂಟ್ರಿ, ತಮ್ಮ ಎಲ್ಲಿ ಓದೋಕ್ಕೆ ಹೋಗಿದ್ದ ಅನಿಸುತ್ತೆ, ಈಗ ಬಂದೇನೆ. ತಮ್ಮನೂ ಅಲ್ಲಿಗೆ ಬರ್ತಾನೆ. ಇವನೊಂದು ಬೋರ್ಡ್ ಇಟ್ಕೊಂಡ್ಬಿಟ್ಟು ಅಲ್ಲಿ ಹೆಂಗೆ ಲವ್ ಮಾಡಬೇಕು, ಯಾವ ಥರ ಮೂವ್ ಮಾಡಬೇಕು ಅದೆಲ್ಲ ಹೇಳು ಅಂಥೇಳಿ ಅಣ್ಣನ್ನು ತಮ್ಮನ್ನು ಕೇಳ್ತಾ ಇದ್ದಾನೆ. ಅದಕ್ಕೆ ಅಣ್ಣ ತಮ್ಮ ಇಬ್ಬರೂ ಅಯ್ಯೋ ಇವಂದೊಳ್ಳೆ ಕತೆ ಆಯ್ತಲ್ಲ ಅಂತೇಳ್ಬಿಟ್ಟು ಅಯ್ಯೋ ಹಿಂಗೆ ಪ್ರಪೋಸ್ ಮಾಡಬೇಕು ಹಂಗೆ ಪ್ರಪೋಸ್ ಮಾಡಬೇಕು ಅಂತೆಲ್ಲ ಹೇಳ್ತಾರೆ. ಅದೆಲ್ಲ ಆಗಲ್ಲ, ಅವಳು ಹೆಂಗಿದ್ದಾಳೆ ಅಂತೀಯ, ಅವಳು ಕೆನ್ನೆ ಟೊಮೊಟೊ ಹಣ್ಣಿದ್ದಂಗಿದೆ, ಹಂಗಿದೆ ಹಿಂಗಿದೆ, ಯಾರು ಹೇಳ ಮರೆಯ ಅಂತ ಕೇಳ್ತಾರೆ. ಅದೆಲ್ಲ ಹೇಳಲ್ಲ, ನಾನು ಕೇಳ್ತೀನಿ ಯಾವ ಥರ ಲವ್ ಮಾಡಬೇಕು ಏನು ಕತೆ ಅಂತ, ಅದಕ್ಕೆ ನೀವು ಹೇಳಿ ಅಷ್ಟೇ ಅಂತ. ಅಯ್ಯೋ ಇವಂದೊಳ್ಳೆ ಕತೆ ಆಯ್ತಲ್ಲಪ್ಪ ದೇವ್ರೆ ಅಂತೇಳಿ ಅವ್ರು ತಲೆ ಕೆಚ್ಕೋತಾರೆ. ಏನು ಮಾಡಿದ್ರು ಬಿಡ್ತಾ ಇಲ್ಲ ಇವನು. ಬರೀ ಹೆಂಗೆ ಮಾಡಬೇಕು ಲವ್, ಹೆಂಗೆ ಮಾಡಬೇಕು, ಯಾವ ಥರ ಮಾಡಿದರೆ ಹುಡುಗಿರು ಬಿದ್ದೋಗ್ತಾರೆ, ಹಾಗೆ ಹೀಗೆ ಡೇಟಿಂಗ್ ಕರ್ಕೊಂಡು ಹೋಗ್ಬೇಕಾ, ಪಾರ್ಕಿಂಗ್ ಕರ್ಕೊಂಡು ಹೋಗ್ಬೇಕಾ, ಸಿಟಿಗೆ ಕರ್ಕೊಂಡು ಹೋಗ್ಬೇಕಾ, ಎಲ್ಲಿಗೆ ಕರ್ಕೊಂಡು ಹೋಗ್ಬೇಕು, ಟೂರ್ ಕರ್ಕೊಂಡು ಹೋಗ್ಬೇಕಾ, ಹಿಂಗೆ ಹೋಟೆಲಿಗೆ ಕರ್ಕೊಂಡು ಹೋಗ್ಬೇಕಾ, ಏನೇನೋ ಅವೆಲ್ಲ ಓಲ್ಡ್ ಫ್ಯಾಷನ್ನು ಅಂತ. ಅಷ್ಟೊತ್ತಿಗೆ ರುಕ್ಕು ಅಮ್ಮ ಫೋನ್ ಮಾಡ್ತಾರೆ ಅಳಿಯನಿಗೆ, ಕಲ್ಯಾಣಿ ಗಂಡನಿಗೆ ವಿನಯ್ಗೆ ಫೋನ್ ಮಾಡ್ತಾಳೆ. ಮತ್ತು ತುಂಬ ದಿನ ಆಗೋಯ್ತು ಪೂಜೆ ಮಾಡಿ, ಪೂಜೆ ಇಟ್ಕೊಂಡಿದ್ದೀವಪ್ಪ ಕಲ್ಯಾಣಿ ನೀನು ಎಲ್ಲರೂ ಬನ್ನಿ ಅಂತ ಫೋನ್ ಮಾಡ್ತಾಳೆ. ಆವಾಗ ನಿನ್ನ ಚಿಕ್ಕ ತಮ್ಮನ್ನು ಕರ್ಕೊಂಡು ಬಾ ಅಂತ ಹೇಳ್ತಾಳೆ. ಆವಾಗ ಇವನು ಕೃಷ್ಣ ಓಡಿ ಬಂದು ಲೌಡ್ ಸ್ಪೀಕರ್ ಆನ್ ಮಾಡ್ಕೊಬಿಟ್ಟು ಚಿಕ್ಕ ತಮ್ಮ ಏನಮ್ಮ, ನಾನು ಎಲ್ಲರೂ ಬರ್ತೀವಿ, ನಮ್ಮ ಮನೇಲಿ ಎಷ್ಟು ಜನ ಇದ್ದೀವೋ ಎಲ್ಲರೂ ಬರ್ತೀವಮ್ಮ ಅಂತ ಹೇಳ್ತಾನೆ. ಅಯ್ಯೋ ಬನ್ನಿಯಪ್ಪ ಎಲ್ಲರೂ ಬನ್ನಿ ಪೂಜೆಗೆ, ಎಲ್ಲರೂ ಪೂಜೆ ಮಾಡ್ಕೋಗಿರಂತೆ, ಬನ್ನಿ ಚಿಕ್ಕದಾಗಿಟ್ಟಿದ್ದೀವಿ, ತೀರಾ ಗ್ರ್ಯಾಂಡಾಗಿ ಇಟ್ಟಿಲ್ಲ, ಬನ್ನಿ ಅಂತ ಹೇಳ್ತಾರೆ. ಆಮೇಲೆ ಸರಿ ಅಂತೇಳ್ಬಿಟ್ಟು ಕಲ್ಯಾಣಿ ಅವ್ರ ಅಮ್ಮಂಗೆ ಹೇಳ್ತಾಳೆ, ಅಲ್ಲಮ್ಮ ಪೂಜೆ ಹೊತ್ತಿಗೆ ಹೋಗಿರ್ತಾಳೆ ಅಲ್ಲಿಗೆ. ಕಲ್ಯಾಣಿ ಅಲ್ಲಿಗೆ ಬರ್ತೀನಿ ಅಂದ್ಲಲ್ಲಮ್ಮ, ಮತ್ತೆ ಬಂದಿಲ್ವಾ ಅಂತ. ಇಲ್ಲ ಬಂದಿಲ್ಲ, ಹಂಗಾರೆ ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿದ್ದಾಳೆ ಅನಿಸುತ್ತೆ, ಬರ್ತಾಳೆ ಅಂತ ಹೇಳ್ತಾನೆ ವಿನಯ್. ಆವಾಗ ಇವರು 3 ಜನನೂ ಆ ವಿಷಯ ಕೇಳಿ 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 ತಲೆ ಕೆಟ್ಟೋಗಿ ಬಿದ್ದು ಒದ್ದಾಡ್ತಾರೆ ಎಲ್ಲ ಕಡೆನೂ. ಬಿಟ್ಟರೆ ಸಾಕು ಇವನು ಎಲ್ಲರ ಬೇರೆ ಕಡೆ ಹೋಗ್ಬಿಡೋಣ ಅನ್ನಂಗೆ ಆಗ್ಬಿಟ್ಟಿದೆ. ಇವನು ಬಿಡೋಂಗೆ ಇಲ್ಲ, ಬರೀ ಅದೇ ವಿಷಯ ಮಾತಾಡ್ತಾನೆ. ಆ ಕಡೆ ಈ ವಿಷಯ ಮಾತಾಡಿ 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 ಅವ್ರ ತಲೆ ತಿಂದು ಅವ್ರಿನ್ನು ಹುಚ್ಚರಾಗೋದು ಒಂದೇ ಬಾಕಿ.
ಅಷ್ಟರ ಮಟ್ಟಿಗೆ ತಲೆ ತಿಂದುಬಿಟ್ಟಿದ್ದಾನೆ. ಸಾಕಾಗಿ ಹೋಗ್ಬಿಟ್ಟಿದೆ. ಅವರು ಆ ಕಡೆ ಮಲ್ಕೋತಾರೆ, ತಲೆ ಮೇಲೆ ಕೈ ಇಟ್ಕೋತಾರೆ, ಈ ಕಡೆ ಮಲ್ಕೋತಾರೆ. ಏನೇ ಮಾಡಿದ್ರೂ ಬಿಡಂಗೇ ಇಲ್ಲ ಇವನು. ಇವನು ಹುಚ್ಚು ಪ್ರೀತಿಗೆ ಅವರೆಲ್ಲ ತಲೆ ಕೆಟ್ಟೋಗ್ಬಿಟ್ಟಿದೆ. ಹಂಗಾಗ್ಬಿಟ್ಟು ಕೊನೆಗೆ ಎಲ್ಲ ಮುಗಿಸಿ ಬರ್ರೋ ಇಲ್ಲಿ ಕೂತ್ಕೊಳ್ಳಿ ಅಂತ ಹೇಳ್ತಾನೆ. ಕೂತ್ಕೊಳ್ತಾರೆ. ಕೂತ್ಕೊಂಡ್ರು ಇವ್ನು ನೆಮ್ಮದಿಯಾಗಿರೋಕ್ಕೆ ಬಿಡಲ್ಲ, ನಿದ್ದೆ ಮಾಡೋಕ್ಕೆ ಬಿಡ್ತಾ ಇಲ್ಲ. ಇಷ್ಟೊತ್ತಾದರೂ ಮಲ್ಗೋಕ್ಕೂ ಬಿಡ್ತಾ ಇಲ್ಲ, ಏನಿಲ್ಲ. ಬರೀ ಇದೇ ವಿಷಯ ಕೇಳ್ತಾನೆ. ಕೇಳಿ 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 ಸಾಕಾಗಿ ಹೋಗ್ಬಿಟ್ಟಿದೆ ಅವರಿಗೆ. ಆಮೇಲೆ ಕಲ್ಯಾಣಿ ಅವ್ರ ಅಮ್ಮನ ಮನೆಗೆ ಹೋಗ್ತಾಳೆ. ಅಲ್ಲಮ್ಮ, ನಾನು ವಿನಯ್ ಇಬ್ಬರು ಬಂದರೆ ಸಾಕಾಗಿರ್ಲಿಲ್ವ, ಎಲ್ಲರನ್ನೂ ಏನಕ್ಕಮ್ಮ ಕರೆದೆ ಅಲ್ಲಿಂದ ಅಂತ ಕೇಳ್ತಾಳೆ. ಬರಲಿ ಬಿಡು, ಪೂಜೆ ಅಲ್ವಾ, ಎಲ್ಲರೂ ಬರಲಿ ಅಂತ ಹೇಳ್ತಾಳೆ ಅವರಮ್ಮ. ಅದಕ್ಕೆ ಏನು ಬೇಡಮ್ಮ, ನಾವಿಬ್ಬರು ಬಂದರೆ ಸಾಕು, ಬೇರೆಯವರೆಲ್ಲ ಎಂತಕ್ಕೆ ಅಂತ. ಏನಕ್ಕೆ ಹಂಗಂತೀಯಮ್ಮ, ಬರಲಿ ಬಿಡು ಅಂತ ಹೇಳ್ತಾಳೆ ಅವರಮ್ಮ. ಇಬ್ಬರು ಎಲ್ಲರೂ ಬರ್ತಾರೆ ಪೂಜೆಗೆ ಅನಿಸುತ್ತೆ. ನಾಳೆ ಪೂಜೆ ಇಟ್ಕೊಂಡಿದ್ದೀವಿ ಅಂತ ಹೇಳಿದಾಳೆ ಅವರಮ್ಮ. ಮೋಸ್ಟ್ಲಿ ಎಲ್ಲರೂ ಬರ್ಬೋದು, ಬಂದು ಪೂಜೆ ಮುಗಿಸ್ಕೊಂಡು ಹೋಗ್ಬೋದು ಅನಿಸುತ್ತೆ. ಕೃಷ್ಣ ರುಕ್ಕು ನೋಡ್ಬೋದು ಅಂತ ಹೊರಟಿದ್ದಾನೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ.